ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಇದೇ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ಕಥೆ ರೂಪದಲ್ಲಿ ನೋಡೋಣ. ಬೇವಿನ ಕಡ್ಡಿ ಪಾಯಸ. ಇವತ್ತಿನ ವಿಷಯ ಬೇವಿನ ಕಡ್ಡಿ ಪಾಯಸ. ಸಂತ ತುಕಾರಾಮರು ನಿಮಗೆಲ್ಲ ಗೊತ್ತು. ಅವರು ಪರಮ ಭಕ್ತರು, ದೇವರ ವಿಠಲನ ಪರಮ ಭಕ್ತರು. ಅವರು ಏನು ಕತೆ ಮುಖಾಂತರ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ತುಕಾರಾಮರು ವಿಠಲನ ಪರಮಭಕ್ತರು, ಅಷ್ಟೇ ವಿದ್ವಾಂಸರು. ದೇವರು, ಜನರು, ಭಕ್ತಿ, ಸೇವೆ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಕರ್ತವ್ಯದ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದರು. ವಿಠಲನ ಸತತ ಆರಾಧನೆಯೇ ಅವರಿಗೆ ಆದ್ಯ ಕರ್ತವ್ಯ ಎನಿಸಿತ್ತು. ವಿಠಲನ ಪರಮಭಕ್ತರು ಇವರಾದರೆ ಇವರ ಭಕ್ತರೂ ಸಹ ಸಾಕಷ್ಟು ಮಂದಿ ಇದ್ದರು. ಇವರು ವಿಠಲನ ಭಕ್ತರಾದರೆ ಇವ್ರಿಗೇನು ಗೊತ್ತಾ, ಸಾಕಷ್ಟು ಇವರ ಭಕ್ತರು ಕೂಡ ಇದ್ದರು. ಇವರು ವಿಠಲನ ಭಕ್ತರು, ಇವರಿಗೆ ಸಾಕಷ್ಟು ಇವರ ಭಕ್ತರು ಕೂಡ ಇದ್ದರು. ಒಮ್ಮೆ ಇವರ ಭಕ್ತಾದಿಗಳಿಗೆ ಭಾರತದಾದ್ಯಂತ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಯಾತ್ರೆ ಮಾಡಿ ಬರಲು ಮನಸ್ಸಾಯಿತು. ಇವರು ಎಲ್ಲ ಅವ್ರ ಭಕ್ತರಿರ್ತಾರಲ್ಲ, ವಿಠಲನ ಭಕ್ತರಿರ್ತಾರಲ್ಲ, ಅವ್ರಿಗೇನು ಮಾಡ್ತು ಒಂಥರ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು ಬರೋಣ ಅಂತ ಒಂದು ಮನಸ್ಸಾಗ್ತದೆ. ಆಗ ತೀರ್ಥಯಾತ್ರೆಗೆಲ್ಲ ಹೋಗಿದ್ದು ಬರಲು ಅಂತ ಮನಸ್ಸಾಯ್ತದೆ. ಆಗ ನಮ್ಮ ಗುರುಗಳನ್ನು ನಮ್ಮೊಂದಿಗೆ ಬರಲು ಪ್ರಾರ್ಥಿಸಿದರು. ಅವ್ರೇನು ಮಾಡ್ತಾರೆ, ವಿಠಲ್ ನೀವು ನಮ್ಮ ಜೊತೆಲೇ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾರು? ಇವರು ಎಲ್ಲ ಭಕ್ತರು, ವಿಠಲನ ಭಕ್ತರು. ಆಗ ಅವರು ಪ್ರಾರ್ಥಿಸಿದರು. ಅವ್ರಿಗೆ ಪಾಂಡುರಂಗ ಎಲ್ಲಿಲ್ಲ ಅವರೇ ಹೇಳ್ತಾರೆ, ತುಕಾರಾಮರು ಹೇಳ್ತಾರೆ, ಪಾಂಡುರಂಗ ಎಲ್ಲಿಲ್ಲ, ಇರುವಲ್ಲಿಯೇ ಆತನನ್ನು ಕಾಣೋದು ದೊಡ್ಡತನ. ನಾವು ಎಲ್ಲ ಕಡೆ ಹೋಗಿ ಸುತ್ಕೊಬರೋದಕ್ಕಿಂತ ಅವನನ್ನು ಎಲ್ಲಿರ್ತೀವಿ ನಾವು ಅಲ್ಲೇ ಕಾಣೋದು ಉತ್ತಮ ಅನ್ನೋದನ್ನು ಹೇಳ್ತಾರೆ. ಆದರೆ ಅದು ಅಲ್ಲಿಗೆ ನಿಲ್ಲಿಲ್ಲ. ನಾನು ಇಲ್ಲೇ ಇದ್ದು ವಿಠಲನನ್ನು ಭಜಿಸುತ್ತಿರುತ್ತೇನೆ, ನೀವೆಲ್ಲರೂ ಹೋಗಿ ಬನ್ನಿ ಎಂದು ಸಮಾಧಾನ ಹೇಳಿದರು. ಇವರು ಎಷ್ಟೇ ಕಾಡಿ ಬೇಡಿ ಬೇಡ್ಕೊಂಡ್ರು ಅವರು ನಾನೇನು ಮಾಡ್ತೀನಿ, ಇಲ್ಲೇ ವಿಠಲನ ಒಂದು ಜಪ ಮಾಡ್ತೀನಿ, ಭಜಿಸ್ತಾ ಇರ್ತೀನಿ, ಅವರು ದೇವನ ಸ್ತುತಿ ಮಾಡ್ತಾ ಇರ್ತೀನಿ, ದೇವರ ಧ್ಯಾನದಲ್ಲೇ ಇರ್ತೀನಿ, ನಾನು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿದ್ದು ಬನ್ನಿ ಅಂತ ಹೇಳ್ತಾರೆ. ಆಗ ಭಕ್ತಾದಿಗಳಿಗೆ ತುಕಾರಾಮರ ಈ ಮಾತುಗಳ ಸಂತೋಷ ಆಗಲಿಲ್ಲ. ಸ್ವಾಮಿ, ತಮ್ಮ ಪ್ರತಿನಿಧಿಯ ರೂಪದಲ್ಲಿ ಏನಾದರೂ ವಸ್ತುವನ್ನಾದರೂ ಕರುಣಿಸಿ. ಅಂದರೆ ನೀವು ಬರಲ್ಲ ಅಲ್ವಾ, ನೀವು ಬರಲ್ಲ, ಆಯ್ತು ಬಿಟ್ಬಿಡಿ, ಆಯಿತು ಅಂದರೆ ವಿನಯದಿಂದ ಕೇಳ್ಕೊತಾರೆ. ಈ ಥರ ಎಲ್ಲ ನೀವು ಬರೋದಿಲ್ಲ ಅಂದರೆ ಆಯಿತು ಬಿಡಿ, ಆದರೆ ನಿಮ್ಮ ಜೊತೆಯಲ್ಲಿ ಬಂದಿಲ್ಲ ಅಂದರೆ ಏನಾದರೂ ಒಂದು ವಸ್ತುವನ್ನು ನಿಮ್ಮ ಪ್ರತಿನಿಧಿಯಾಗಿ ಏನಾದರೂ ಒಂದು ವಸ್ತುವನ್ನಾದರೂ ಕರುಣಿಸಿ ಕೊಡಿ ಅಂತ ಕೇಳ್ಕೊತಾರೆ. ಅದನ್ನು ಓದಡೆಯಲ್ಲೆಲ್ಲ ನೋಡುತ್ತಾ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾ ಇರುತ್ತೇವೆ, ಅದನ್ನು ಮತ್ತೆ ಜೋಪಾನವಾಗಿ ಹಿಂದಿರುಗಿಸುತ್ತೇವೆ ಎಂದು ಕಾಡಿ ಬೇಡಿದರು. ಕೇಳ್ಕೊತಾರೆ, ನೀವು ಏನಾದರೂ ಒಂದು ವಸ್ತುವನ್ನು ಜೋಪಾನ ಕೊಡಿ, ನಾವೆಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪುಣ್ಯಕ್ಷೇತ್ರಗಳು ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲ ಜೊತೆಲೇ ತಗೊಂಡು ಬಂದು ನಾವು ಮತ್ತೆ ಬರಬೇಕಾದ್ರೆ ಅದು ಜೋಪಾನವಾಗಿ ತಂದು ನಿಮ್ಗೆ ಒಪ್ಪಿಸ್ತೀವಿ ಅನ್ನೋದನ್ನು ಎಲ್ಲ ಭಕ್ತಾದಿಗಳು ವಿನಮ್ರವಾಗಿ ಕೇಳ್ಕೊತಾರೆ. ತುಕಾರಾಮರಿಗೆ ನಗು ಬಂತು. ಅಲ್ಲಿಯೇ ಇದ್ದ ಬೇವಿನ ಮರದಿಂದ ಒಂದು ಕಡ್ಡಿ ಮುರಿದರು. ಭಕ್ತಾದಿಗಳ ಕೈಲಿಡುತ್ತಾ ಹೇಳಿದರು, ನಿಮ್ಮ ಸಂತೋಷಕ್ಕೆ ನಾನು ಅಡ್ಡಿ ಬರುವುದಿಲ್ಲ. ನಿಮ್ಮೆಲ್ಲರ ಅಭಿಲಾಷೆಯಂತೆ ಈ ಬೇವಿನ ಕಡ್ಡಿಯನ್ನು ನನ್ನ ಪ್ರತಿನಿಧಿಯ ರೂಪದಲ್ಲಿ ಕಳಿಸುತ್ತಿದ್ದೇನೆ. ಜೋಪಾನ ತೆಗೆದುಕೊಂಡು ಹೋಗಿ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಎಲ್ಲ ವಿನಯ ಕೇಳ್ಕೊತಾರಲ್ಲ, ನಿಮ್ಮದು ಪ್ರತಿನಿಧಿಯಾಗಿ ಏನಾದ್ರು ಒಂದು ವಸ್ತು ಕೊಡಿ, ಆ ವಸ್ತು ಕೊಟ್ಟದನ್ನು ನಾವು ಜೋಪಾನಾಗಿ ಕಾಪಾಡ್ಕೊಂಡು ಬರ್ತೀವಿ, ಎಲ್ಲ ಕಡೆ ಅದನ್ನು ತೋರಿಸ್ಕೊಂಡು ನಾವು ಹೆಂಗೆ ನೋಡ್ಕೊತೀವಿ ನಿಮ್ಮ ಥರನೇ ಅದು ಭಕ್ತಿ ಭಾವದಿಂದ ಒಂದು ಮಾಡಿ ಎಲ್ಲ ಕಡೆ ಅದಕ್ಕೂ ಒಂದೊಂದು ಪುಣ್ಯಸ್ಥಾನ ಆಗಲಿ ಏನೋ ಎಲ್ಲ ಮಾಡಿಸಿ ನಾವು ಮತ್ತೆ ನಿಮ್ಗೆ ವಾಪಸ್ಸು ಅಂತ ಹೇಳಿದ್ರಲ್ಲ, ಅದೇ ರೀತಿ ಹೇಳ್ತಾರೆ. ಹೇಳಿದಾಗ ಸರಿ ಎಲ್ಲರೂ ತುಕಾರಾಮರಿಗೆ ವಂದಿಸಿದರು. ಇವರು ಒಂದು ಬೇವಿನ ಕಡ್ಡಿ ಕೊಡ್ತಾರೆ, ಕೊಟ್ಟಾಗ ನೀವು ತೊಗೊಂಡೋಗಿ ನನ್ನ ಪ್ರತಿನಿಧಿಯಾಗಿ ಸ್ವೀಕಾರ ಮಾಡಿ ಮತ್ತು ಬರಬೇಕಾದ್ರೆ ವಾಪಸ್ಸಾಗಿ ಹುಷಾರಾಗಿ ತೊಗೊಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ತುಕಾರಾಮರಿಂದ ವಂದಿಸಿದರು. ಎಲ್ಲರೂ ತುಕಾರಾಮರಿಗೆ ವಂದಿಸಿದರು. ಆಯಿತು ನಾವು ಬರ್ತೀವಿ ಅಂದ್ಬಿಟ್ಟು ಎಲ್ಲ ವಂದಿಸ್ತಾರೆ. ಬೇವಿನ ಕಡ್ಡಿಯೊಂದಿಗೆ ತೀರ್ಥಯಾತ್ರೆ ಹೊರಟರು. ಎಲ್ಲ ತೀರ್ಥಯಾತ್ರೆ ಹೊರಟು ಎಲ್ಲ ತೀರ್ಥ ಸ್ಥಳಗಳಲ್ಲಿ ಪುಣ್ಯ ನದಿಯಲ್ಲೂ ಸ್ನಾನ ಮಾಡಿದರು. ಬೇವಿನ ಕಡ್ಡಿಗೂ ಶ್ರದ್ಧೆಯಿಂದ ಸ್ನಾನ ಮಾಡಿಸಿದರು. ತೀರ್ಥ ಸ್ಥಳಗಳಲ್ಲಿ ದೇವರನ್ನು ಪ್ರದರ್ಶಿಸುವಾಗಲೂ ಬೇವಿನ ದರ್ಶನ ಮಾಡಿಸರು. ಬೇವಿನ ಕಡ್ಡಿಗೆ ಅದಕ್ಕೂ ದರ್ಶನ ಮಾಡಿಸ್ತಾರೆ. ಎಲ್ಲೆಲ್ಲಿ ಹೋಗ್ತಾರೆ ಇವ್ರು ಏನೇನು ಮಾಡ್ತಾರೆ ದರ್ಶನನ, ಆ ಬೇವಿನ ಕಡ್ಡಿಗೂ ಕೂಡ ದೇವರ ದರ್ಶನ ಮಾಡಿಸ್ತಾರೆ. ಹೀಗೆ ಯಾತ್ರೆಗಳೆಲ್ಲ ಮುಗಿದ ನಂತರ ಹಿಂದಿರುಗಿದರು. ತುಕಾರಾಮರಿಗೆ ಜೋಪಾನವಾಗಿ ತಂದು ಬೇವಿನ ಕಡ್ಡಿಯನ್ನು ಭಕ್ತಿಯಿಂದ ಒಪ್ಪಿಸಿದರು.
ಏನು ಮಾಡ್ತಾರೆ, ಆ ಬೇವಿನ ಕಡ್ಡಿ ತಗೊಂಡೋಗಿರ್ತಾರಲ್ಲ, ಬೇವಿನ ಕಡ್ಡಿಯನ್ನು ಒಂದು ಭಕ್ತಿಯಿಂದ ತಂದು ಒಪ್ಪಿಸ್ತಾರೆ. ಆಯಿತಾ, ಭಕ್ತಿಯಿಂದ ಒಪ್ಪಿಸರು. ಇಲ್ಲಿಗೆ ಈ ಕಥೆಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಭಾಗವನ್ನು, ಏಕೆಂದರೆ ತುಂಬ ಎಳೆಯೋದು ಬೇಡ, ಒಂದು 5 ನಿಮಿಷದಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಕತೆ ಏನಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಯಾರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಈ ಒಂದು ಬೇವಿನ ಕಡ್ಡಿ ಪಾಯಸದ ಒಂದು ಕಥೆಯನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ಮುಂದುವರಿಸ್ತೀನಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.